then if we apply the limit as x tends to a, if we get both the functions f of x and g of x at the point a are 0, then limit of the given function f of x by g of x as x tends to a is 0 by 0 form. It takes 0 by 0 form. Then we take f dash of x divided by g dash of x. That means derivative of the function f of x and derivative of the function g of x. This rule is called L'Hospital rule to evaluate indeterminate form. The first problem is like this: x minus sin x divided by x cube as x tends to 0. x tends to 0 ಇದೆ, given function f of x ಅಂದರೆ numerator function x minus sin x divided by g of x ಅಂದರೆ x cube ಇದೆ ಅಲ್ವಾ. ಇದಕ್ಕೆ ಮೊದಲು ನಾವೇನು ಮಾಡಬೇಕು, x tends to 0 ಇದೆ ಅಂತಂದರೆ ಎಕ್ಸ್ಗೆ ನಾವು 0 ಸಬ್ಸ್ಟಿಟ್ಯೂಷನ್ ಮಾಡಿ ನೋಡಬೇಕು. ಎಕ್ಸ್ಗೆ 0 ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ ಏನಾಗುತ್ತೆ, 0 by 0 ಫಾರ್ಮ್ ಆಗುತ್ತೆ. ಅದಕ್ಕೆ ಏನು ಮಾಡ್ತೀವಿ ನಾವು, L'Hospital ರೂಲ್ನ ಅಪ್ಲೈ ಮಾಡಿಕೊಂಡು L'Hospital ರೂಲ್ ಅಂತ ತಗೊಂಡು ಟೇಕ್ ದಿ ಡೆರಿವೇಟಿವ್ ಆಫ್ ಎಕ್ಸ್ ಮೈನಸ್ ಸೈನ್ ಎಕ್ಸ್ ಅಂದರೆ ಎಕ್ಸ್ಗೆ 1 ಆಗುತ್ತೆ, ಸೈನ್ ಎಕ್ಸ್ಗೆ ಕಾಸ್ ಆಗುತ್ತೆ, ಡಿವೈಡೆಡ್ ಬೈ ಎಕ್ಸ್ ಕ್ಯೂಬ್ ಇದೆ, ಎಕ್ಸ್ ಕ್ಯೂಬ್ಗೆ ಡೆರಿವೇಟಿವ್ ತಗೊಂಡ್ರೆ 3x² ಆಗುತ್ತೆ. ಓಕೆ, now apply the limit x tends to 0. now cos 0 is 1. cos 0 ಅಂದರೆ 1 ಆಗೋದ್ರಿಂದ 1 minus 1 0 ಆಗುತ್ತೆ. ಡಿನಾಮಿನೇಟ್ರಲ್ಲೂ x² ಇದೆ, ಸೊ ಎಕ್ಸ್ಗೆ ನಾವು 0 ಕೊಟ್ಟರೆ ಅದು ಕೂಡ 0. 3 into 0 0ನೇ ಆಗೋದ್ರಿಂದ, ಸೊ 0. again it takes the form 0 by 0. now again apply L'Hospital rule. then numerator function derivative is 1ಗೆ 0 ಆಗುತ್ತೆ, ಮೈನಸ್ ಆಗೇ ಇರುತ್ತೆ. ಕಾಸ್ ಎಕ್ಸ್ಗೆ ಮೈನಸ್ ಸೈನ್ ಎಕ್ಸ್ ಇರೋದ್ರಿಂದ ಮೈನಸ್ ಆಫ್ ಮೈನಸ್ ಪ್ಲಸ್ ಆಗುತ್ತೆ, ಸೊ ಪ್ಲಸ್ ಸೈನ್ ಎಕ್ಸ್ ಡಿವೈಡ್ ಬೈ 3x² ಇದೆ. 3x² ಡೆರಿವೇಟಿವ್ ಏನಾಗುತ್ತೆ, 6x ಆಗುತ್ತೆ. 3 into 2x ಅಂತ ಬರಿತೀವಿ, ಸೊ ಇಟ್ ಬಿಕಮ್ಸ್ 6 into x. ಓಕೆ, ದೆನ್ ಸೈನ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಅಂತ ಇದೆ ಅಂದರೆ ನಮಗೆ ಇದು ಸ್ಟ್ಯಾಂಡರ್ಡ್ ಲಿಮಿಟು. ಆಸ್ ಎಕ್ಸ್ ಟೆಂಡ್ಸ್ ಟು 0 ಸೈನ್ ಎಕ್ಸ್ ಬೈ ಎಕ್ಸ್, ನಮಗೆ ಸೈನ್ ಥೀಟಾ ಬೈ ಥೀಟಾ ಆಸ್ ಎಕ್ಸ್ ಟೆಂಡ್ಸ್ ಟು ಲಿಮಿಟ್ ಆಫ್ ಥೀಟಾ ಟೆಂಡ್ಸ್ ಟು 0 ಈಸ್ 1 ಅಂತ ನಾವು PU ಕ್ಲಾಸಸಲ್ಲಿ ಓದಿರ್ತೀವಿ ಇದ್ರ ಡೆರಿವೇಷನ್ನ. ಸೊ ಸೈನ್ ಎಕ್ಸ್ ಬೈ ಎಕ್ಸ್ ಅಂತ ಇದೆ ಅಂತಂದರೆ ಎಕ್ಸ್ ಟೆಂಡ್ಸ್ ಟು 0 ಇದೆ ನಮಗೆ ಲಿಮಿಟ್ ಅಂದರೆ ಇದನ್ನು ನಾವು 1 ಅಂತ ತಗೋಬೋದು. ಸೊ 1/6 ಅನ್ನೋದು ಕಾನ್ಸ್ಟೆಂಟ್ ಆಗುತ್ತೆ. ಸೈನ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಆಸ್ ಎಕ್ಸ್ ಟೆಂಡ್ಸ್ ಟು 0ಗೆ ನಾವು ಲಿಮಿಟ್ 1 ಅಂತ ಸ್ಟ್ಯಾಂಡರ್ಡ್ ಲಿಮಿಟ್ ಅಂತ ತಗೊಂಡ್ರೆ ಇಟ್ ಬಿಕಮ್ಸ್ 1/6. ಓಕೆ, ಸೊ ದ ಗಿವನ್ ಲಿಮಿಟ್, ಅಥವಾ ನಮಗೆ ಈ ಫಾರ್ಮಲ್ಲೂ ನಮಗೆ ಇದ್ರ ವ್ಯಾಲ್ಯೂ 1/6 ಅಂತ ಸಿಕ್ತು, ಅಥವಾ ನಮಗೆ ಇಲ್ಲಿ ಎಕ್ಸ್ ಟೆಂಡ್ಸ್ ಟು 0 ಇರೋದ್ರಿಂದ ಸೈನ್ 0 0 ಆಗುತ್ತೆ, ಸೊ ನ್ಯೂಮರೇಟರ್ ಇಸ್ 0. 6 into x ಇರೋದ್ರಿಂದ 0 ಕೊಟ್ಟರೆ 6 into 0 ಆಗುತ್ತೆ, ಸೊ 0. ಅದು ಪುನಃ 0/0 ಫಾರ್ಮ್ ತಗೊಳ್ಳೋದ್ರಿಂದ ಬೇಕಿದ್ರೆ ಇನ್ನೊಂದ್ಸಲ L'Hospital ರೂಲು ಅಪ್ಲೈ ಮಾಡ್ಕೋಬಹುದು. ಆವಾಗ ಸೈನ್ ಎಕ್ಸ್ಗೆ ಡಿಫ್ರೆನ್ಸಿಯೇಷನು ಕಾಸ್ ಎಕ್ಸ್ ಅಂತ ನ್ಯೂಮರೇಟ್ರಲ್ಲಿ ಬರೀತೀರಾ, ಡಿನಾಮಿನೇಟ್ರಲ್ಲಿ 6xಗೆ ಡಿನಾಮಿನೇಟ್ರಲ್ಲಿ 6 ಅಂತ ಡೆರಿವೇಟಿವ್ ಬರೀತೀರಾ. ಸೊ ಇವಾಗ ನೀವು ಎಕ್ಸ್ ಟೆಂಡ್ಸ್ ಟು 0 ಲಿಮಿಟ್ ಕೊಟ್ಟರೆ ಕಾಸ್ 0 ಬಿಕಮ್ಸ್ 1 ಡಿವೈಡೆಡ್ ಬೈ 6. ಅಂದರೆ ಇಲ್ಲಿ ಯಾವುದು ಎಕ್ಸ್ ಅನ್ನೋ ಫಂಕ್ಷನ್ ಇಲ್ಲ, ಸೊ ನೀವು ಎಕ್ಸ್ಗೆ 0 ಕೊಡೋ ಅವಶ್ಯಕತೆ ಇಲ್ಲ ಡಿನಾಮಿನೇಟರ್ ಫಂಕ್ಷನ್ಗೆ. ಸೊ 1/6 ಇಸ್ ದ ಆನ್ಸರ್. ಎರಡೂ ಕೇಸಲ್ಲಿ ನಮ್ಗೆ ಆನ್ಸರ್ 1/6 ಅನ್ನೋದು ಸಿಗುತ್ತೆ. x divided by x² into tan x ಇದೆ. ಲಿಮಿಟ್ x tends to 0 ಕೊಟ್ಟಿದ್ದಾನೆ. ಲಿಮಿಟ್ x tends to 0 ಕೊಟ್ಟಿದ್ದಾರೆ ಅಂದರೆ ಎಕ್ಸ್ಗೆ ನೀವು 0 ಸಬ್ಸ್ಟಿಟ್ಯೂಷನ್ ಮಾಡಿ. tan 0 0 ಆಗುತ್ತೆ, ಮೈನಸ್ 0 0 ಮೈನಸ್ 0 ಅಂದರೆ 0 ಆಯಿತು ನ್ಯೂಮರೇಟರ್ಲಿ, ಡಿನಾಮಿನೇಟರ್ಲಿ x² ಇದೆ, ಸೊ 0 ಆಗುತ್ತೆ. ಸೊ ಗಿವನ್ ಫಂಕ್ಷನ್ ಟೇಕ್ಸ್ 0/0 ಫಾರ್ಮ್ ವೆನ್ ವಿ ಅಪ್ಲೈ ದ ಲಿಮಿಟ್ ಆಸ್ x tends to 0. ಸೊ ಇಲ್ಲಿ ನಾವು ಇನ್ನೊಂದು ಮೆಥಡಲ್ಲಿ ನಾವು
tan x ಅಥವಾ sin x ಅಂತ ಇದೆ ಡಿನಾಮಿನೇಟ್ರಲ್ಲಿ ಅಂತಂದರೆ ಅಥವಾ ನ್ಯೂಮರೇಟರ್ ಇದೆ ಅಂದರೆ ನಾವು ಅದಕ್ಕೆ ಮಲ್ಟಿಪ್ಲೈ ಆ್ಯಂಡ್ ಡಿವೈಡೆಡ್ ಬೈ ಎಕ್ಸ್ ಮಾಡ್ಕೋಬೋದು. ನೋಡಿ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡಿದ್ದೀವಿ, tan x ಮೈನಸ್ ಎಕ್ಸ್ ಇನ್ ದ ನ್ಯೂಮರೇಟರ್ ರಿಮೈನ್ಸ್ ಆಸ್ ಇಟ್ ಈಸ್. ಡಿನಾಮಿನೇಟ್ರಲ್ಲಿ ಎಕ್ಸ್ ಸ್ಕ್ವೇರ್ ಇಂಟು tan x ಇದೆ. ಸೊ ಎಕ್ಸ್ ಸ್ಕ್ವೇರ್ ಇಂಟು tan x ಅಲ್ಲಿ tan xಗೆ ನಾವು ಮಲ್ಟಿಪ್ಲೈ ಆ್ಯಂಡ್ ಡಿವೈಡೆಡ್ ಬೈ ಎಕ್ಸ್ ತೊಗೊಳ್ಳೋಣ. ಆವಾಗ tan x ಡಿವೈಡೆಡ್ ಬೈ ಎಕ್ಸ್ ಇದೆ, ಮಲ್ಟಿಪ್ಲೈಡ್ ಬೈ ಎಕ್ಸ್ ಇದ್ದಿದ್ದು ಎಕ್ಸ್ ಸ್ಕ್ವೇರ್ ಜೊತೆ ಎಕ್ಸ್ ಕ್ಯೂಬ್ ಆಗಿದೆ. ಸೊ ಎಕ್ಸ್ ಕ್ಯೂಬ್ ಇಂಟು tan x ಡಿವೈಡೆಡ್ ಬೈ ಎಕ್ಸ್ ಆಗುತ್ತೆ. ಸೊ ಯಾಕೆ ನಾವು ಈ ಫಾರ್ಮ್ ತಗೋತೀವಿ ಅಂತಂದರೆ ಇಲ್ಲಿ tan x ಡಿವೈಡೆಡ್ ಬೈ ಎಕ್ಸ್ ಅಂದರೆ 1 ಆಗುತ್ತೆ. ಲಿಮಿಟ್ ಆಫ್ tan x ಡಿವೈಡೆಡ್ ಬೈ ಎಕ್ಸ್ ಆಸ್ ಎಕ್ಸ್ ಟೆನ್ಸ್ ಟು 0 ಅಂದರೆ ಇಟ್ ಬಿಕಮ್ಸ್ 1. sin x ಬೈ ಎಕ್ಸ್ ಇದ್ರೂ 1 ಆಗುತ್ತೆ ಆಸ್ ಎಕ್ಸ್ ಟೆನ್ಸ್ ಟು 0. ಎಕ್ಸ್ ಬೈ sin x ಅಂತ ಇದ್ರೂ ಆಗುತ್ತೆ. tan x ಬೈ ಎಕ್ಸ್ ಅಥವಾ ಎಕ್ಸ್ ಬೈ tan x ಇದು ರೆಸಿಪ್ರೊಕಲ್ ಯಾವುದಾದ್ರೂ ಇರ್ಬೋದು. ಸೊ ಈ ಫಂಕ್ಷನ್ಗಳು ಸ್ಟ್ಯಾಂಡರ್ಡ್ ಲಿಮಿಟಲ್ಲಿ ನಾವು 1 ಅಂತ ಡಿಫೈನ್ ಮಾಡಿರೋದ್ರಿಂದ ಸೊ ಇಟ್ ಬಿಕಮ್ಸ್ 1. ಸೊ ಅಲ್ಲಿ ನಮಗೆ ಫಂಕ್ಷನ್ ರೆಡ್ಯೂಸಸ್ ಟು tan x ಮೈನಸ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಕ್ಯೂಬ್. ನೋಡಿ ಗಿವನ್ ಫಂಕ್ಷನಲ್ಲಿ tan x ಮೈನಸ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಇಂಟು tan x ಇತ್ತು. ಇದನ್ನು ನಾವು ಮಲ್ಟಿಪ್ಲೈ ಆ್ಯಂಡ್ ಡಿವೈಡೆಡ್ ಬೈ ಎಕ್ಸ್ ತೊಗೊಂಡು tan x ಡಿವೈಡೆಡ್ ಬೈ ಎಕ್ಸ್ ಆಸ್ ಎಕ್ಸ್ ಟೆನ್ಸ್ ಟು 0 ಲಿಮಿಟ್ ಇದಿಷ್ಟು 1 ಆಗೋದ್ರಿಂದ ಇಲ್ಲಿ ಡಿನಾಮಿನೇಟರ್ ಫಂಕ್ಷನ್ ಎಕ್ಸ್ ಕ್ಯೂಬ್ ಆಯಿತು. ನಾವು ಅಪ್ಲೈ ದ ಲಿಮಿಟ್ ಎಕ್ಸ್ ಟೆನ್ಸ್ ಟು 0. again tan 0 0 ಮೈನಸ್ 0 ನ್ಯೂಮರೇಟರ್ 0 ಆಗುತ್ತೆ. ಡಿನಾಮಿನೇಟರ್ಲಿ ಎಕ್ಸ್ ಕ್ಯೂಬ್ ಇರೋದ್ರಿಂದ ಎಕ್ಸ್ಗೆ ನಾವು 0 ಕೊಟ್ಟರೆ 0 ಆಗುತ್ತೆ. 0 ಬೈ 0 ಫಾರ್ಮ್ ಆಗುತ್ತೆ ಅಲ್ವಾ. ನೆಕ್ಸ್ಟು ಇದ್ರದ್ದು ಡಿಫ್ರೆನ್ಸಿಯೇಷನ್ ತೊಗೋಬೇಕು. ಎಲ್ ಹಾಸ್ಪಿಟಲ್ ರೂಲ್ ಅಪ್ಲೈ ಮಾಡ್ತೀವಿ. ಯಾವಾಗ ನಮಗೆ 0 ಬೈ 0 ಫಾರ್ಮ್ ಬರುತ್ತೆ ಆಗ ಎಲ್ ಹಾಸ್ಪಿಟಲ್ ರೂಲ್ ಅಪ್ಲೈ ಮಾಡಿ tan xಗೆ ಡಿಫ್ರೆನ್ಸಿಯೇಷನ್ ಏನಾಗುತ್ತೆ, ಸೀಕೆಂಡ್ ಸ್ಕ್ವೇರ್ ಎಕ್ಸ್ ಆಗುತ್ತೆ. tan xಗೆ ಡಿಫ್ರೆನ್ಸಿಯೇಷನು ಸೀಕೆಂಡ್ ಸ್ಕ್ವೇರ್ ಎಕ್ಸ್. ಸೀಕೆಂಡ್ ಸ್ಕ್ವೇರ್ ಎಕ್ಸನ್ನು ನಾವು ಸೀಕೆಂಡ್ ಎಕ್ಸ್ ಹೋಲ್ ಸ್ಕ್ವೇರ್ ಅಂತಲೂ ಬರೀತೀವಿ. ಸೊ ಸೀಕೆಂಡ್ ಸ್ಕ್ವೇರ್ ಎಕ್ಸ್ ಆಯಿತು. ಮೈನಸ್ ಎಕ್ಸ್ಗೆ ಡಿಫ್ರೆನ್ಸಿಯೇಷನ್ 1, ಡಿನಾಮಿನೇಟ್ರಲ್ಲಿ ಎಕ್ಸ್ ಕ್ಯೂಬ್ ಇದೆ, ಎಕ್ಸ್ ಕ್ಯೂಬ್ಗೆ ಡಿಫ್ರೆನ್ಸಿಯೇಷನ್ 3x ಸ್ಕ್ವೇರ್ ಆಗುತ್ತೆ. ಓಕೆ, ಸೊ ಒಂದ್ಸಲ ನಾವು ಎಲ್ ಹಾಸ್ಪಿಟಲ್ ರೂಲ್ ಅಪ್ಲೈ ಮಾಡಿದಾಗ ಅದಕ್ಕೆ ನಾವು ಎಕ್ಸ್ ಟೆನ್ಸ್ ಟು 0 ಅನ್ನೋ ಲಿಮಿಟ್ನ ಕೊಟ್ಟು ನೋಡಬೇಕು. ಲಿಮಿಟ್ ಕೊಟ್ಟಾಗ ನಮಗೆ ವ್ಯಾಲಿಡ್ ಆನ್ಸರ್ ಬಂದರೆ that itself is the answer. If we don't get the valid number, it is getting only indeterminate form means then again apply L hospital rule. Okay, so ಈಗ secant 0 ಅಂತ ತಗೋತೀರಾ. secant 0 is 1, so 1 minus 1 ಅಂದರೆ 0 ಆಗುತ್ತೆ. ನ್ಯೂಮರೇಟರ್ 0 ಬಂದ್ಬಿಡ್ತು. ಅದೇ ಥರ 3x ಸ್ಕ್ವೇರ್ ಇದೆ ಅಂದರೆ ಅಲ್ಲೂ ಕೂಡ ಎಕ್ಸ್ಗೆ 0 ಕೊಟ್ಟಾಗ 0 ಬಂತು ಡಿನಾಮಿನೇಟರ್ಲು. ಸೊ 0 ಬೈ 0 ಫಾರ್ಮ್ ತಗೊಳುತ್ತೆ. ಸೊ ಒಂದು ಅಬ್ಸರ್ವ್ ಮಾಡಿ, ನೀವು ಡಿನಾಮಿನೇಟ್ರಲ್ಲಿ ಎಲ್ಲಿ ತನಕ ಎಕ್ಸ್ ಇರುತ್ತೋ ಅಲ್ಲಿವರೆಗೂ ನಮಗೆ 0 ಬೈ 0 ಫಾರ್ಮ್ ಬರ್ತಾನೆ ಹೋಗುತ್ತೆ. ಓಕೆ, ಸೊ ಎಕ್ಸ್ ರಿಮೂವ್ ಆಗಬೇಕು ಅಂತಂದರೆ ಇಲ್ಲೇನು ಮಾಡಬೇಕು, ನಾವು ಎಷ್ಟು ಸಲ ಇಲ್ಲಿ ಎಕ್ಸ್ ಕ್ಯೂಬ್ ಇದೆ ಅಂದರೆ ನಾವು 3 ಟೈಮ್ಸ್ ಡಿಫ್ರೆನ್ಷಿಯೇಟ್ ಮಾಡಿರ್ತೀವಿ. 3x ಸ್ಕ್ವೇರ್ ಎಕ್ಸ್ ಕ್ಯೂಬ್ ಇದೆ, ಒಂದು ಸಲ ಡಿಫ್ರೆನ್ಷಿಯೇಟ್ ಮಾಡಿದ್ರೆ 3x ಸ್ಕ್ವೇರ್ ಆಯಿತು, ನೆಕ್ಸ್ಟ್ ಸಲ ಡಿಫ್ರೆನ್ಷಿಯೇಟ್ ಮಾಡಿದ್ರೆ 6x ಆಯಿತು, ಇನ್ನೊಂದು ಸಲ ಡಿಫ್ರೆನ್ಷಿಯೇಟ್ ಮಾಡಿದ್ರೆ 6 ಆಗುತ್ತೆ. ಸೊ ಅಲ್ಲಿವರೆಗೂ ನಮಗೆ 0 ಬೈ 0 ಫಾರ್ಮ್ ಸಿಗೋ ಚಾನ್ಸ್ ಇರುತ್ತೆ. ಓಕೆ, ದೆನ್ ಸೀಕೆಂಡ್ ಸ್ಕ್ವೇರ್ ಎಕ್ಸ್ ಇದೆ, ಅದನ್ನು ನಾವು ಡಿಫ್ರೆನ್ಷಿಯೇಟ್ ಮಾಡಿಕೊಂಡ್ರೆ 2 ಇಂಟು ಸೀಕೆಂಟ್ ಎಕ್ಸ್ ಇಂಟು ಸೀಕೆಂಟ್ ಎಕ್ಸ್ ಇಂಟು ಟ್ಯಾನ್ ಎಕ್ಸ್. ಸೀಕೆಂಟ್ ಎಕ್ಸ್ಗೆ ಇದು ಪವರ್ಗೆ ಫಸ್ಟು 2 ಇಂಟು ಸೀಕೆಂಟ್ ಎಕ್ಸ್ ಅಂತ ಬರಿತೀವಿ. ನೆಕ್ಸ್ಟ್ ಸೀಕೆಂಟ್ ಎಕ್ಸ್ಗೆ ಡಿಫ್ರೆನ್ಸಿಯೇಷನ್ ಸೀಕೆಂಟ್ ಎಕ್ಸ್ ಇಂಟು ಟ್ಯಾನ್ ಎಕ್ಸ್ ಅಲ್ವಾ. ಸೊ ಡಿನಾಮಿನೇಟ್ರಲ್ಲಿ 6x ಇದೆ, 3x ಸ್ಕ್ವೇರ್ ಇರೋದು ಡಿಫ್ರೆನ್ಸಿಯೇಷನ್ ಆಗಿ 6x ಆಗಿರುತ್ತೆ. ಸೊ ನಮಗೆ ಟ್ಯಾನ್ 0 0 ಆಗೋದ್ರಿಂದ ನ್ಯೂಮರೇಟರ್ ಫಂಕ್ಷನ್ ಲಿಮಿಟ್ ಎಕ್ಸ್ಟೆನ್ಸ್ ಟು 0 ಕೊಟ್ಟರೆ ನ್ಯೂಮರೇಟರ್ ಫಂಕ್ಷನ್ 0 ಆಯಿತು. ಟ್ಯಾನ್ 0 0 ಆಗೋದ್ರಿಂದ ಡಿನಾಮಿನೇಟರ್ 6x ಇದೆ, ಎಕ್ಸ್ಗೆ 0 ಕೊಟ್ಟರೆ 0 ಬೈ 0 ಫಾರ್ಮ್ ಆಯಿತು. ಸೊ 0 ಬೈ 0 ಫಾರ್ಮ್ ಬಂತು ಅಂದರೆ ಮತ್ತೆ ಇನ್ನೊಂದ್ಸಲ ಡಿಫ್ರೆನ್ಷಿಯೇಟ್ ಮಾಡ್ತೀರಾ. ಸಿಕ್ಸ್ಗೆ ಡಿಫ್ರೆನ್ಸಿಯೇಷನ್ 6 ಆಗುತ್ತೆ ಅಲ್ವಾ. ಸೊ ಇದೇನಾಯಿತು, ಸೀಕೆಂಡ್ ಸ್ಕ್ವೇರ್ ಇಂಟು ಟ್ಯಾನ್ ಎಕ್ಸ್ ಇದೆ, ಸೀಕೆಂಡ್ ಸ್ಕ್ವೇರ್ ಇಂಟು ಟ್ಯಾನ್ ಎಕ್ಸ್ ಇದೆ. ಇದನ್ನು ಸಿಂಪ್ಲಿಫೈ ಮಾಡಿ ನೀವು ಡಿಫ್ರೆನ್ಷಿಯೇಟ್ ಮಾಡಿ ನೆಕ್ಸ್ಟು ಲಿಮಿಟ್ ಅಪ್ಲೈ ಮಾಡಿಕೊಂಡ್ರೆ ಆಸ್ ಎಕ್ಸ್ ಟೆನ್ಸ್ ಟು 0 ಸೀಕೆಂಡ್ 0 ಹೋಲ್ ಸ್ಕ್ವೇರ್ 2 ಇಂಟು ಸೀಕೆಂಡ್ 0 ಹೋಲ್ ಸ್ಕ್ವೇರ್ ಸಿಗುತ್ತೆ. ಸೊ ನೆಕ್ಸ್ಟ್ ಅದು ಸಿಂಪ್ಲಿಫೈ ಮಾಡಿದರೆ 2 ಬೈ 6 ಇಟ್ಸ್ ಈಕ್ವಲ್ ಟು 1 ಬೈ 3. ಓಕೆ, ದೆನ್ ನೆಕ್ಸ್ಟ್ ಪ್ರಾಬ್ಲಮ್ ಇಸ್ ಲಿಮಿಟ್ ಆಫ್
x power b minus b power x divided by x power x minus b power b. x tends to b ಇದೆ, ಲಿಮಿಟ್ ಆಸ್ x tends to b. ಲಿಮಿಟ್ ಆಸ್ x tends to b ಇದೆ ಅಂದರೆ ನಾವು ಎಕ್ಸ್ಗೆ ಬಿ ನ ಕೊಡಬೇಕು. ಎಕ್ಸ್ ಅಂತ ಎಲ್ಲಿದೆ ಅಲ್ಲೆಲ್ಲ ಬಿ ಕೊಟ್ಟರೆ ಬಿ ಪವರ್ ಬಿ ಬಂದ್ಬಿಡ್ತು ಎಲ್ಲ ಕಡೆ. ಸೊ 0/0 ಫಾರ್ಮ್ ಆಗುತ್ತೆ. ಸೊ ಎಲ್ ಹಾಸ್ಪಿಟಲ್ ರೂಲ್ ಅಪ್ಲೈ ಮಾಡಿದ್ರೆ 0/0 ಫಾರ್ಮ್ ಬಂತು ಅಂದರೆ ಎಲ್ ಹಾಸ್ಪಿಟಲ್ ರೂಲ್ ಅಪ್ಲೈ ಮಾಡ್ತೀವಿ. ಆಗ ನಾವು ಎಕ್ಸ್ ಪವರ್ ಬಿನ ಡಿಫ್ರೆನ್ಷಿಯೇಟ್ ಮಾಡಬೇಕು, ಬಿ ಪವರ್ ಎಕ್ಸ್ನ ಡಿಫ್ರೆನ್ಷಿಯೇಟ್ ಮಾಡಬೇಕು. ಆಯಿತಾ? ಸೊ ಈಗ ಏನಾಗುತ್ತೆ, ಎಕ್ಸ್ ಪವರ್ ಬಿನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಅದು ಎಕ್ಸ್ ಪವರ್ ಎನ್ ಫಾರ್ಮಲ್ಲಿದೆ ಅಂತ. ಎಕ್ಸ್ ಪವರ್ ಎನ್ ಫಾರ್ಮಲ್ಲಿದ್ದರೆ ಅದರ ಡಿಫ್ರೆನ್ಸಿಯೇಷನ್ ಏನಾಗುತ್ತೆ, ಎನ್ ಇಂಟು ಎಕ್ಸ್ ಪವರ್ ಎನ್ ಮೈನಸ್ 1 ಅಂತ ಅಲ್ವಾ. ಸೊ ಇದಕ್ಕೆ ಬಿ ಇಂಟು ಎಕ್ಸ್ ಪವರ್ ಬಿ ಮೈನಸ್ 1 ಮೈನಸ್ ಬಿ ಪವರ್ ಎಕ್ಸ್ ಅಂದರೆ ಅದು ಎ ಪವರ್ ಎಕ್ಸ್ ಫಾರ್ಮು. ಎ ಪವರ್ ಎಕ್ಸ್ ಫಾರ್ಮ್ ಅಂದರೆ ಎ ಪವರ್ ಎಕ್ಸ್ ಇಂಟು ಲಾಗ್ ಎ ಅಂತ ಬರಿತೀವಲ್ಲ, ಆ ಥರ ಬಿ ಪವರ್ ಎಕ್ಸ್ ಇಂಟು ಲಾಗ್ ಬಿ ಅಂತ ಬರೀಬೇಕು. ಬಿ ಪವರ್ ಎಕ್ಸ್ ಇಂಟು ಲಾಗ್ ಬಿ. ಡಿನಾಮಿನೇಟರ್ ಏನಿದೆ, ಎಕ್ಸ್ ಪವರ್ ಎಕ್ಸ್ ಇದೆ, ಬಿ ಪವರ್ ಬಿ ಇದೆ. ಬಿ ಪವರ್ ಬಿ ಅಂದರೆ ಇಲ್ಲಿ ಫಂಕ್ಷನ್ ಆಫ್ ಎಕ್ಸ್ ಯಾವುದೂ ಇಲ್ಲವೇ ಇಲ್ಲ. ಬಿ ಪವರ್ ಬಿ ಅಂದರೆ ಎಕ್ಸ್ ಅನ್ನೋ ಟರ್ಮೇ ಇಲ್ಲ ಅಂದರೆ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂದರೆ ಮಾಡೋಕ್ಕಾಗಲ್ಲ. ಸೊ ಬಿ ಪವರ್ ಬಿನ ನಾವು ಕಾನ್ಸ್ಟೆಂಟ್ ಆಗಿ ಟ್ರೀಟ್ ಮಾಡಿ ಅದಕ್ಕೆ ಡಿಫ್ರೆನ್ಸಿಯೇಷನ್ 0 ಅಂತ ಬರೀಬೇಕು. ಎಕ್ಸ್ ಪವರ್ ಎಕ್ಸ್ಗೆ ಡಿಫ್ರೆನ್ಸಿಯೇಷನ್ ಏನಪ್ಪ, ಎಕ್ಸ್ ಪವರ್ ಎಕ್ಸ್ ಅಂದರೆ ಇದು ಫಂಕ್ಷನ್ ಆಫ್ ಫಂಕ್ಷನ್ ಫಾರ್ಮಲ್ಲಿ ಬರುತ್ತೆ. y is equal to e ಪವರ್ ಎಕ್ಸ್ ಪವರ್ ಎಕ್ಸ್ ಅಂತ ತೊಗೊಂಡು ಟೇಕ್ ಲಾಗ್ ಆನ್ ಬೋತ್ ಸೈಡ್ ಅಂತ ತೊಗೊಂಡು ಅದನ್ನು ನೀವು ಫೈಂಡ್ ಔಟ್ ಮಾಡಿ ನೋಡಿ, ನಿಮಗೆ ಎಕ್ಸ್ ಪವರ್ ಎಕ್ಸ್ ಇಂಟು 1 ಪ್ಲಸ್ ಲಾಗ್ ಎಕ್ಸ್ ಅನ್ನೋ ಫಾರ್ಮ್ ಸಿಗುತ್ತೆ. ಎಕ್ಸ್ ಪವರ್ ಎಕ್ಸ್ ಇಂಟು 1 ಪ್ಲಸ್ ಲಾಗ್ ಎಕ್ಸ್. ವಾಟ್ ಇಸ್ ದ ಡೆರಿವೇಟಿವ್ ಆಫ್ ಎಕ್ಸ್ ಪವರ್ ಎಕ್ಸ್? ಎಕ್ಸ್ ಪವರ್ ಎಕ್ಸ್ ಇಂಟು 1 ಪ್ಲಸ್ ಲಾಗ್ ಎಕ್ಸ್ ಅಂತ. ಓಕೆ, ದೆನ್ ಅಪ್ಲೈ ಎಕ್ಸ್ ಆಸ್ ಬಿ ಅಂದರೆ ಗಿವ್ ಲಿಮಿಟ್ ಎಕ್ಸ್ ಆಸ್ ಬಿ. ಸೊ ಎಲ್ಲಿ ಎಕ್ಸ್ ಇದೆ ನೀವು ಅಲ್ಲಿಗೆ ಬಿನ ಸಬ್ಸ್ಟಿಟ್ಯೂಷನ್ ಮಾಡಿ. ಸೊ ನ್ಯೂಮರೇಟರಲ್ಲಿ ಬಿ ಪವರ್ ಬಿ ಮೈನಸ್ 1 ಇಂಟು ಬಿ ಅಂತ ಇರುತ್ತೆ. ಬಿ ಎಕ್ಸ್ಗೆ ಬಿ ಕೊಟ್ಟರೆ ಬಿ ಇಂಟು ಬಿ ಪವರ್ ಬಿ ಮೈನಸ್ 1 ಅಂತಿದೆ. ಸೊ ಬಿ ಪವರ್ 1 ಇರೋದ್ರಿಂದ 1 ಮೈನಸ್ 1 ಕ್ಯಾನ್ಸಲ್ ಆಗಿ ಬಿ ಪವರ್ ಬಿ ಉಳ್ಕೊಳ್ಳುತ್ತೆ. ಬಿ ಪವರ್ ಬಿ ಮೈನಸ್ ಇಲ್ಲಿ ಬಿ ಪವರ್ ಬಿ ಇಂಟು ಲಾಗ್ ಬಿ. ಎಕ್ಸ್ ಎಲ್ಲಿದೆ ಅಲ್ಲಿ ಬಿ ಕೊಟ್ಟಿದ್ದೀವಿ. ಡಿನಾಮಿನೇಟ್ರಲ್ಲಿ ಎಕ್ಸ್ ಪವರ್ ಎಕ್ಸ್ ಅಂದರೆ ಬಿ ಪವರ್ ಬಿ ಇಂಟು 1 ಪ್ಲಸ್ ಲಾಗ್ ಬಿ. ಸೊ ಬಿ ಪವರ್ ಬಿನ ಕಾಮನ್ ತಗೊಂಡ್ರೆ 1 ಮೈನಸ್ ಲಾಗ್ ಬಿ. ಬಿ ಪವರ್ ಬಿ ಕ್ಯಾನ್ಸಲ್ ಮಾಡಿದ್ರೆ 1 ಮೈನಸ್ ಲಾಗ್ ಬಿ ಡಿವೈಡೆಡ್ ಬೈ 1 ಪ್ಲಸ್ ಲಾಗ್ ಬಿ. ಬಿ ಪವರ್ ಬಿನ ನ್ಯೂಮರೇಟರ್ ಕಾಮನ್ ತಗೊಳ್ಳಿ, 1 ಮೈನಸ್ ಲಾಗ್ ಬಿ ಆಗುತ್ತೆ. ಡಿನಾಮಿನೇಟರಲ್ಲಿ ಬಿ ಪವರ್ ಬಿ ಇದೆ, ಕ್ಯಾನ್ಸಲ್ ಆಗುತ್ತೆ. ಸೊ ನ್ಯೂಮರೇಟರ್ಲಿ 1 ಮೈನಸ್ ಲಾಗ್ ಬಿ, ಡಿನಾಮಿನೇಟರ್ಲಿ 1 ಪ್ಲಸ್ ಲಾಗ್ ಬಿ ಇರುತ್ತೆ. ಸೊ ದಿಸ್ ಈಸ್ ಅವರ್ ಲಿಮಿಟ್ ಆಫ್ ದಿ ಗಿವನ್ ಫಂಕ್ಷನ್. ಯಾಕೆಂದರೆ ಇನ್ಯಾವುದು ಇಲ್ಲಿ ಎಕ್ಸ್ ಅನ್ನೋ ಫಂಕ್ಷನ್ ಇಲ್ಲ, ಎಕ್ಸ್ಗೆ ನೀವು ಲಿಮಿಟ್ ಕೊಡೋಂಗೂ ಇಲ್ಲ. ಸೊ ಯಾವುದೋ ಒಂದು ಕಾನ್ಸ್ಟೆಂಟ್ ಟರ್ಮ್ ಬಂತು ಅಂತಂದರೆ that itself is the limit of the given function. In the next problem, limit of the function e power x minus e power minus x minus 2x divided by x square into sin x as x tends to 0. ನೋಡಿ, ಇಲ್ಲಿ ಡಿನಾಮಿನೇಟರ್ ಸೈನ್ ಎಕ್ಸ್ ಇದೆ ಅಂದರೆ ನಾವು ಏನೇನಂತ ಥಿಂಕ್ ಮಾಡಬೇಕು, ಸೈನ್ ಎಕ್ಸ್ಗೆ ಮಲ್ಟಿಪ್ಲೈ ಆ್ಯಂಡ್ ಡಿವೈಡೆಡ್ ಬೈ ಎಕ್ಸ್ ಅಂತ ಥಿಂಕ್ ಮಾಡಬೇಕು. ಸೊ ಎಕ್ಸ್ ಸ್ಕ್ವೇರ್ ಇಂಟು ಎಕ್ಸ್ ಅನ್ನೋದು ಎಕ್ಸ್ ಕ್ಯೂಬ್ ಆಗುತ್ತೆ, ಡಿವೈಡೆಡ್ ಬೈ ಎಕ್ಸ್ ಇರೋದು ಸೈನ್ ಎಕ್ಸ್ ಬೈ ಎಕ್ಸ್ ಆಗುತ್ತೆ. ಸೈನ್ ಎಕ್ಸ್ ಬೈ ಎಕ್ಸು ಲಿಮಿಟ್ ಆಸ್ ಎಕ್ಸ್ ಟೆನ್ಸ್ ಟು 0 ಇದೆ ಅಂದರೆ ಮಾತ್ರ ಆ ಥರ ಮಲ್ಟಿಪ್ಲೈ ಆ್ಯಂಡ್ ಡಿವೈಡೆಡ್ ಬೈ ಎಕ್ಸ್ಗೆ ಥಿಂಕ್ ಮಾಡಬೇಕು. ಲಿಮಿಟ್ ಆಸ್ ಎಕ್ಸ್ ಟೆನ್ಸ್ ಟು 0 ಇದ್ದಾಗ ಮಾತ್ರ. ಸೊ ಅವಾಗ ನಮಗೆ ಲಿಮಿಟ್ ಆಫ್ ಸೈನ್ ಎಕ್ಸ್ ಬೈ ಎಕ್ಸ್ ಆಸ್ ಎಕ್ಸ್ ಟೆನ್ಸ್ ಟು 0 ಇಟ್ ಬಿಕಮ್ಸ್ 1. ಇಲ್ಲಿ ಈ ಟರ್ಮು 1 ಆಗುತ್ತೆ. ಸೊ ಇ ಪವರ್ ಎಕ್ಸ್ ಮೈನಸ್ ಇ ಪವರ್ ಮೈನಸ್ ಎಕ್ಸ್ ಮೈನಸ್ 2x ಡಿವೈಡೆಡ್ ಬೈ ಎಕ್ಸ್ ಕ್ಯೂಬ್ ಆಗುತ್ತೆ. ಎಕ್ಸ್ ಟೆನ್ಸ್ ಟು 0 ನೀವು ಕೊಟ್ಟರೆ, ಎಕ್ಸ್ಗೆ ಲಿಮಿಟ್ ಕೊಟ್ಟರೆ 0 ಅಂತ, ಇ ಪವರ್ 0 1, ಇ ಪವರ್ ಮೈನಸ್ 0 ಅಂತೆ ಅದು 1. ಸೊ 1 ಮೈನಸ್ 1 ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ ಎಕ್ಸ್ಗೆ ನೀವು 0 ಕೊಟ್ಟರೆ 0 ಆಗಿಬಿಡುತ್ತೆ. ಸೊ ನ್ಯೂಮರೇಟರ್ ಟರ್ಮ್ 0 ಆಯಿತು, ಡಿನಾಮಿನೇಟರ್ ಎಕ್ಸ್ ಕ್ಯೂಬ್ ಇದೆ, ಸೊ ಅದು 0ನೇ. ಸೊ 0/0 ಫಾರ್ಮ್ ಆಗುತ್ತೆ. ಓಕೆ, ದೆನ್ ಇದನ್ನು ಒಂದ್ಸಲ ಡಿಫ್ರೆನ್ಷಿಯೇಟ್ ಮಾಡಿ ಎಲ್ ಹಾಸ್ಪಿಟಲ್ ರೂಲ್ ಅಪ್ಲೈ ಮಾಡಿದಾಗ ಇ ಪವರ್ ಎಕ್ಸ್ ಆಗುತ್ತೆ. ಇ ಪವರ್ ಮೈನಸ್ ಎಕ್ಸ್ಗೆ ಮೈನಸ್ ಇ ಪವರ್ ಮೈನಸ್ ಎಕ್ಸ್ ಆಗುತ್ತೆ. ಸೊ ಮೈನಸ್ ಆಫ್ ಮೈನಸ್ ಪ್ಲಸ್ ಆಯಿತು, ಪ್ಲಸ್ ಇಂಟು ಇ ಪವರ್ ಮೈನಸ್ ಎಕ್ಸ್ ಮೈನಸ್
2xನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ 2 ಆಗುತ್ತೆ. ಸೊ ಇ ಪವರ್ ಎಕ್ಸ್ ಪ್ಲಸ್ ಇ ಪವರ್ ಮೈನಸ್ ಎಕ್ಸ್ ಮೈನಸ್ 2 ಡಿವೈಡೆಡ್ ಬೈ ಎಕ್ಸ್ ಕ್ಯೂಬ್ ಇರೋದು 3x² ಅಂತ ಬರೀಬೇಕು. ಆಯಿತಾ? ನೆಕ್ಸ್ಟು ಈಗ ಇದಕ್ಕೆ ಲಿಮಿಟ್ ಎಕ್ಸ್ಟೆನ್ಸ್ ಟು 0 ಕೊಡಿ. ಎಕ್ಸ್ಟೆನ್ಸ್ ಟು 0 ಕೊಟ್ಟರೆ ಇ ಪವರ್ 0 ಅಂದರೆ 1, ಇ ಪವರ್ 0 ಅಂದರೆ 1, ಇ ಪವರ್ ಮೈನಸ್ 0 ಅಂದರೆ 1. ಸೊ 1 ಪ್ಲಸ್ 1 2, 2 minus 2 0, 0 in the numerator. Since it has x in the denominator, it is also 0, so it takes 0 by 0 form. Again by L'Hospital rule, we differentiate one more time. E power x is e power x, e power minus x is minus into e power minus x, minus 2 becomes 0 because it is constant function. In the denominator 3x² becomes 6x. So give x tends to 0 as limit. Then e power 0 is 1. ಇ ಪವರ್ ಎಕ್ಸ್ಗೆ ಇ ಪವರ್ ಎಕ್ಸ್ ಇರುತ್ತೆ. ಇ ಪವರ್ ಮೈನಸ್ ಎಕ್ಸ್ನ ಇನ್ನೊಂದ್ಸಲ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಪ್ಲಸ್ ಆಫ್ ಇ ಪವರ್ ಮೈನಸ್ ಎಕ್ಸ್ ಆಗುತ್ತೆ. ಡಿವೈಡೆಡ್ ಬೈ 6xನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ 6 ಆಗುತ್ತೆ. ಈಗ ನಾವು ಎಕ್ಸ್ಗೆ ನಾವು 0 ಕೊಟ್ಟರೆ ಇ ಪವರ್ 0 is 1, ಇ ಪವರ್ ಮೈನಸ್ 0 is also 1, 1 plus 1 is 2, 2 divided by 6. On simplifying we get 1/3 is the answer. Okay.